ನಾಸೀರ್ ಅವರು ಯಾರು ರಾಜ್ಯಸಭಾ ಕ್ಯಾಂಡಿಡೇಟ್ ಇದ್ದರು, ನಾಸೀರ್ ಹುಸೇನ್, ಅವ್ರನ್ನ ಯಾಕೆ ಕರೆದು ಎನ್ಕ್ವೈರಿ ಮಾಡಿಲ್ಲ? ಯಾರ್ಯಾರು ಕರ್ಕೊಂಬಂದಿದ್ದೆ ಅಂತ ಅವ್ರನ್ನ ಯಾಕೆ ಕೇಳಲಿಲ್ಲ? ಅವ್ರನ್ನ ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಈಗ ನೂರಾರು ಪ್ರಶ್ನೆಗಳು ಜನಗಳ ಮುಂದೆ ಇವತ್ತಿದೆ. ನಾವು ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರು ಇವತ್ತು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಿ. ಯಾವುದನ್ನು ಬೇಕಾದರೂ ನಾವು ಕ್ಷಮಿಸ್ತೀರಿ, ಆದರೆ ದೇಶದ್ರೋಹಿಗಳನ್ನು ನಾವು ಯಾವುದೇ ಕಾರಣಕ್ಕೂ BJP ಕ್ಷಮಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ. ಈ ವಿಧಾನಸೌಧ ಇರೋದು ಪವಿತ್ರವಾದಂಥ ವಿಧಾನಸೌಧ, ಜನರ ತೆರಿಗೆ ಹಣದಲ್ಲಿ ನಾವು ಕಟ್ಟಿರೋ ವಿಧಾನಸೌಧ. ಇಲ್ಲಿ ದೇಶದ್ರೋಹದ ಚಟುವಟಿಕೆ ನಡೆಯುತ್ತೆ ಅಂತಂದರೆ ನಾವಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು, ನಾವು ಬದುಕಿದ್ರೆ ಎಷ್ಟು, ಸತ್ತರೆ ಎಷ್ಟು. ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ಸಮರ್ಥನೆ ಮಾಡಕ್ಕೆ ಹೋಗಬಾರ್ದು. ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳೆಲ್ಲ ಅವ್ರನ್ನ ಸಮರ್ಥನೆ ಮಾಡೋ ರೀತಿಯೇ ಇದೆ. ಈ ಸಮರ್ಥನೆ ಮಾಡೋವಂಥ ರೀತಿಯನ್ನು ಬಿಟ್ಟು ಕೂಡಲೇ ಅವ್ರನ್ನ ಬಂಧಿಸಬೇಕು. ಅಲ್ಲಿವರೆಗೂ ನಾವು ಧರಣಿಯನ್ನು ಮಾಡ್ತೀರಿ, ಅವ್ರನ್ನ ಬಂಧಿಸೋವರೆಗೂ ನಾವು ಧರಣಿಯನ್ನು ಮಾಡ್ತೀರಿ. ಈ ಹೋರಾಟ ನಿಲ್ಲಲ್ಲ. ದೇಶದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಸ್ಥಳ ಇಲ್ಲ, ವಿಧಾನಸೌಧದಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸಬೇಕಾಗಿದೆ. ನಾಸೀರ್ ಅವರು ಯಾರು ರಾಜ್ಯಸಭಾ ಕ್ಯಾಂಡಿಡೇಟ್ ಇದ್ದರು, ನಾಸೀರ್ ಹುಸೇನ್, ಅವ್ರನ್ನ ಯಾಕೆ ಕರೆದು ಎನ್ಕ್ವೈರಿ ಮಾಡಿಲ್ಲ? ಯಾರ್ಯಾರು ಕರ್ಕೊಂಬಂದಿದ್ದೆ ಅಂತ ಅವ್ರನ್ನ ಯಾಕೆ ಕೇಳಲಿಲ್ಲ? ಅವ್ರನ್ನ ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿಲ್ಲ? ಈಗ ನೂರಾರು ಪ್ರಶ್ನೆಗಳು ಜನಗಳ ಮುಂದೆ ಇವತ್ತಿದೆ. ನಾವು ವಿಧಾನಸಭೆಯಲ್ಲಿ ನಮ್ಮೆಲ್ಲ ಶಾಸಕರು ಇವತ್ತು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರಿ. ಯಾವುದನ್ನು ಬೇಕಾದರೂ ನಾವು ಕ್ಷಮಿಸ್ತೀರಿ, ಆದರೆ ದೇಶದ್ರೋಹಿಗಳನ್ನು ನಾವು ಯಾವುದೇ ಕಾರಣಕ್ಕೂ BJP ಕ್ಷಮಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದೀರಿ. ಈ ವಿಧಾನಸೌಧ ಇರೋದು ಪವಿತ್ರವಾದಂಥ ವಿಧಾನಸೌಧ, ಜನರ ತೆರಿಗೆ ಹಣದಲ್ಲಿ ನಾವು ಕಟ್ಟಿರೋ ವಿಧಾನಸೌಧ. ಇಲ್ಲಿ ದೇಶದ್ರೋಹದ ಚಟುವಟಿಕೆ ನಡೆಯುತ್ತೆ ಅಂತಂದರೆ ನಾವಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು, ನಾವು ಬದುಕಿದ್ರೆ ಎಷ್ಟು, ಸತ್ತರೆ ಎಷ್ಟು. ಕಾಂಗ್ರೆಸ್ ಅವರು ಅರ್ಥ ಮಾಡ್ಕೊಬೇಕು. ಇದ್ರ ಬಗ್ಗೆ ಸಮರ್ಥನೆ ಮಾಡಕ್ಕೆ ಹೋಗಬಾರ್ದು. ಕಾಂಗ್ರೆಸ್ ಅವರು ಅವರ ಹೇಳಿಕೆಗಳೆಲ್ಲ ಅವ್ರನ್ನ ಸಮರ್ಥನೆ ಮಾಡೋ ರೀತಿಯೇ ಇದೆ. ಈ ಸಮರ್ಥನೆ ಮಾಡೋವಂಥ ರೀತಿಯನ್ನು ಬಿಟ್ಟು ಕೂಡಲೇ ಅವ್ರನ್ನ ಬಂಧಿಸಬೇಕು. ಅಲ್ಲಿವರೆಗೂ ನಾವು ಧರಣಿಯನ್ನು ಮಾಡ್ತೀರಿ, ಅವ್ರನ್ನ ಬಂಧಿಸೋವರೆಗೂ ನಾವು ಧರಣಿಯನ್ನು ಮಾಡ್ತೀರಿ. ಈ ಹೋರಾಟ ನಿಲ್ಲಲ್ಲ. ದೇಶದ್ರೋಹಿಗಳಿಗೆ ಕರ್ನಾಟಕದಲ್ಲಿ ಸ್ಥಳ ಇಲ್ಲ, ವಿಧಾನಸೌಧದಲ್ಲಿ ಸ್ಥಳ ಇಲ್ಲ ಅನ್ನೋದನ್ನು ನಾವು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ ನಾವು ತಿಳಿಸಬೇಕಾಗಿದೆ.